ನೀನ್ ನಲ್ಲುದ್ರಿಸ್ಬಿಡ್ತೀನಿ ಸುಮ್ಮ ಮುಚ್ಕೊಂಡು ಎದೈತ್ಯಾ ಗೂಬೆ ತಂದು ನೆಟ್ವರ್ಕ್ ಮಾತಾಡಲಿ. ಪೂಜಾ ಮರ್ಯಾದೆ ಕೊಟ್ರೆ ಗೆದ್ದೈತ್ಯಾ, ಪೂಜೆ ಇದೆ ಅಂದ್ರೆ ಅದ್ಲುದ್ರಿಸ್ಬಿಡ್ತೀನಿ. ಹಂಗ ಅನ್ಕೊಂಡ್ ಬಳೆ ಕಟ್ಕೊಂಡಿಲ್ಲ ಕೈಗೆ. ನಾನು ಸರಿಯಾಗಿ ಮಾತಾಡ್ಬೇಕು. ಯಾಕೆ ಮಾತು ಎಲ್ಲೆಲ್ಲೋ ಹೋಯ್ತೈತಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಅನ್ಕೊಂಡು. ಮನುಷ್ಯರ್ ಪೂಜಾ ಅಂದ್ರೆ ನನ್ನ ಮಾತು ಇನ್ನು ನೀವು ಕೇಳಿಲ್ಲ. ನಾನು ಹೇಳಿರ್ತಾನೆ ಮುಚ್ಕೊಂಡ್ ರೇಖಾ ನೋಡಿ ಇಟ್ಕೊಂಡ್ರೆ ಗೆದ್ದೈತ್ಯಾ ನೋಡು. ಪೂಜಾ, ನಮ್ಮ ಹುಡುಗಿಗೆ ಏನಾರು ಮಾತ್ಕೆ ತರದೆ ಚೆನ್ನಾಗಿರೋದಿಲ್ಲ, ದವಡೆ ಎಲ್ಲ ಇರೋದಿಲ್ಲ. ನಮಸ್ಕಾರ ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪಲ್ಲಿ ನಿಂಗೇಗೌಡರು ಅಂತ ಮೆಸೇಜ್ ಮಾಡಿದರೆ. ತುಂಬ ವರ್ಷಗಳಿಂದ ನಮ್ಮನ್ನ ಫಾಲೋ ಮಾಡ್ತಾ ಇದ್ರಂತೆ. FM ಆಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಆಗಿರ್ಬೋದು. ಸುನಿಲ್ ಕೋಳಿ ಫಾರಮ್ ಇಟ್ಟಿದ್ದಾರೆ, ಪೂಜಾ ಅಂತ ಇವರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸಿಕ್ಕಾಪಟ್ಟೆ ಜೋರು ಇವರು ಅಂತ ಮೆಸೇಜ್ ಕಳಿಸಿದ್ದಾರೆ. ಸದ್ಯಕ್ಕೆ ನಾನು ಹೇಳಿದ ಪ್ರಕಾರ ನಾನು ಕೂಡ ನಿಮಗೆಲ್ಲರಿಗೂ ಒಂದು ಚಾನ್ಸ್ ಕೊಡ್ತಾಯಿದ್ದೀನಿ ಟ್ರ್ಯಾಪ್ ಮಾಡೋದಕ್ಕೆ. ಸೊ ನನಗೆ ಕಾವ್ಯ ಅನ್ನೋರ ಜೊತೆ ಸೇರಿ ನಾನು ಇವಾಗ ಪೂಜಾ ಅವ್ರಿಗೆ ಟ್ರ್ಯಾಪ್ ಮಾಡ್ತಾಯಿದ್ದೀನಿ. ಮೊದಲು ನಾನು ಕಾವ್ಯ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ. ಬನ್ನಿ. ನಮಸ್ಕಾರ ಕಾವ್ಯ ಅವರೇ. ಹಾಯ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಇವಾಗ ನಾನು ನೀವು ಸೇರಿ ಒಂದು ಟ್ರ್ಯಾಪ್ ಮಾಡಬೇಕು. ಇವಾಗ ಅವ್ರ ಹೆಸರು ಬಂದು ಪೂಜಾ ಅಂತ ಹೇಳಿ, ಇವ್ರದ್ದೊಂದು ಕೋಳಿ ಫಾರ್ಮ್ ಇದೆಯಂತೆ. ಓಕೆ, ಈಗ ನಾನು ನೀವು ಸೇರಿ ಒಂದು ಟ್ರ್ಯಾಪ್ ಮಾಡೋಣ. ರೆಡಿ ಅಲ್ವಾ? ಓಕೆ, ಐ ಆಮ್ ರೆಡಿ. ಸರಿ, ಈಗ ನಾನು ಕಾಲ್ ಮಾಡ್ತೀನಿ, ಡೈರೆಕ್ಟ್ ಕನೆಕ್ಟ್ ಮಾಡ್ಬಿಡ್ತೀನಿ. ನೀವು ಉಂಟು ಅವರುಂಟು, ಓಕೆನಾ? ಓಕೆ ಡನ್. ಹಲೋ ಅಕ್ಕ. ಹೇಳಿ ಅಕ್ಕ, ನಾನ್ ರೇಖಾನಾ? ಹಾ, ಯಾರ ರೇಖೆ ಹೇಳಿ ಅಕ್ಕ. ನೀವು ಬೇಜಾರ್ ಮಾಡ್ಬಿಡಿ ಅಕ್ಕ, ಮೊದ್ಲ ನಾನು ಬೇಜಾರಲ್ಲಿದ್ದೀನಿ. ಆಯ್ತು ಹೇಳಿ. 3 ವರ್ಷದಿಂದ ಒಂದ್ ಹುಡುಗನ್ ತುಂಬಾ ಇಷ್ಟ ಪಡ್ತಿದ್ದೆ ಅಕ್ಕ. ಹಾ, ಅವ್ನು 1 ವರ್ಷ ಗಂಟ ಚೆನ್ನಾಗಿ ಇದ್ಬಿಟ್ಟು ಇವಾಗ 2 ವರ್ಷದಿಂದ ಯಾಕೋ ಫೋನೇ ಪಿಕ್ ಮಾಡಲ್ಲ. ಪಿಕ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ, ಮೆಸೇಜಿಗೆ ರೆಸ್ಪಾನ್ಸ್ ಮಾಡಲ್ಲ. ತುಂಬಾ ಬೇಜಾರ್ ಮಾಡ್ತಿದ್ದೇನೆ ಅಕ್ಕ. ಅದಕ್ಕೆ ನನಗೊಂದು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಈಗ ಬ್ರೇಕಪ್ ಮಾಡ್ಕೊಬೇಕು ನಾವು ಅಂತ. ಈಗ ಏನ್ ಮಾಡೋದು ಅಕ್ಕ? ನನ್ಗೆ ಆಗ್ತಾ ಇಲ್ಲ, ಅವ್ನ ಬಿಟ್ಟಿರೋಕ್ಕೂ ಆಗ್ತಾ ಇಲ್ಲ, ಬ್ರೇಕಪ್ ಮಾಡ್ಕೊಳಕ್ಕೂ ಆಗ್ತಾ ಇಲ್ಲ ಅಕ್ಕ. ಹಂಗೆ ಹೋಗ್ಬಿಡು. ಹಲೋ, ಹೇಳೋ. ಎಷ್ಟಲ್ಲಿ ಫೋನ್ ಮಾಡ್ತೀನಿ, ನೀನೇನು ಗೊತ್ತಾಗಲ್ವಾ? ತಲೆ ಇಲ್ವಾ ನಿನಗೆ? ಫೋನ್ ಮೇಲೆ ಫೋನ್ ಎತ್ತಿಲ್ಲ ಅಂತಂದರೆ ಫೋನ್ ಮೇಲೆ ಫೋನ್ ಮಾಡ್ತೀಯಲ್ಲ, ಯಾಕೆ? ಏನ್ ಅವಾಗೆಲ್ಲ ಚೆನ್ನಾಗಿತ್ತ? ಹಂಗಾರೆ ನನ್ ಜೊತೆ ಮಾತಾಡ್ಬೇಕಾರೆಲ್ಲ ಚೆನ್ನಾಗಿತ್ತ? ಅವಾಗ ಪಟ್ ಅಂತ ಪಿಕ್ ಮಾಡ್ತಿದ್ದೆ, ಇವಾಗ ಏನು ಇದ್ದಂಗೆ ಇರುತ್ತೆ ಎಲ್ಲ ಟೈಮ್ನು ಅಕ್ಕ. ಫಸ್ಟ್ ಆಫ್ ಆಲ್ ನೀನ್ ಯಾರು ಅಂತ ಗೊತ್ತಾಯ್ತಲ್ಲ, ನಾನು ಯಾರು ಅಂತ ಗೊತ್ತಾ? ಒಂದ್ ನಿಮಿಷ ಇರಿ, ನೀವಿಬ್ರು ಒಂದ್ ನಿಮಿಷ ಇರಿ. ಫಸ್ಟ್ ಆಫ್ ಆಲ್ ರೇಖಾ ಯಾರು ಅಂತ ನಿನಗ್ ಗೊತ್ತಾ? ರೇಖಾ. ಹ್ಞೂ ಅಕ್ಕ, ಗೊತ್ತು. ಯಾರು? ಹಲೋ, ನಮ್ಮ ಅಕ್ಕ. ನಿಮ್ಮ ಅಕ್ಕನೇ ಸರಿ ಕಣೆ, ನನ್ನ ಹೆಸರೇನೆ ಅಕ್ಕ. ಫಸ್ಟ್ ಇಲ್ಲಿ ಕೇಳಿಸ್ಕೊಳ್ಳಿ ಅಕ್ಕ, ಬೇಜಾರಾಗ್ತಿದೆ. ಮುಚ್ಕೊಂಡು ನನ್ನ ಹೆಸರೇನು ಹೇಳಿ. ನೋಡು, ನಿನ್ನಿಂದ ಯಾರ್ಯಾರ ಕೈಲ ಹೆಂಗ್ ಬೈಸ್ಕೊತಾ ಇದೀನಿ ನೋಡ್ ನಮ್ಮ ಅಕ್ಕನ ಹತ್ರ. ನಿಮ್ಮ ಅಕ್ಕನೋ ಕೋಳಿ ಪುಕ್ಕನೋ ಫಸ್ಟ್ ಯಾವ ಅಕ್ಕ? ಏನು ಊರಿಗೆ ಕೋಳಿ ಪುಕ್ಕ ಇಲ್ಲ ಅಂತ ನಮ್ ಬಾವ ಬಂದ್ರೆ ಏನಿಲ್ಲ, ಆಮೇಲೆ ಕರೆಕ್ಟಾ ಮಾತಾಡೋದು ಅಂದ್ರೆ ಮತ್ತೆ ನನ್ ಕೇಳ್ದಂಗೆ ಅದಂಗೆ ಕಾನ್ಫರೆನ್ಸ್ ಕಾಲ್ ಆಗ್ತೀನಿ ನೀನು. ನಂಗೆ ಅಷ್ಟು ಬೇಜಾರಾಗ್ತಿದ್ದೆ ಕಣೋ. ನೀನ್ ಯಾಕೆ ಮತ್ತೆ ನನ್ ಕಾಲ್ ಪಿಕ್ ಮಾಡ್ತಿಲ್ಲ? ನೀನ್ ಕಾಲ್ ಪಿಕ್ ಮಾಡಿದ್ರೆ ನಾನು ಮಾತಾಡ್ತಿದ್ದೆ. ಅವ್ರಿಗೆಲ್ಲ ಕಾಲ್ ಮಾಡೋ ಅವಶ್ಯಕತೆ ನನ್ಗೆ ಇರ್ತಿರ್ಲಿಲ್ಲ. ನನ್ಗೆ ಹೇಳು, ಅದನ್ನ ಇನ್ಫಾರ್ಮ್ ಮಾಡು. ನಾನೇನೀಗ ಎದ್ರಕೊಂಡು ಓಡ್ಬಿಡ್ತೀನ ನಿಮ್ಮ ಅಕ್ಕ ಬಂದ ತಕ್ಷಣ. ಆಯ್ತಾ? ಮಾತಾಡೋದನ್ನ ನೆಟ್ಟಿಗೆ ಮಾತಾಡಿ. ಮಾತಾಡ್ತಿದ್ದಾರೆ, ನೀವೇನಕ್ಕ ಸುಮ್ನೆ ಇದ್ದೀರಾ? ಮಾತಾಡೋದು ಕರೆಕ್ಟ್ ಆಗಿ ಮಾತಾಡ್ತಿದ್ದಾನೆ. ಕರೆಕ್ಟ್ ಅಕ್ಕ, ನೀವು ಅವ್ರ ಕಡೆ ನಾವು ಇಸ್ಕೊತಿರಲ್ಲ ಅಕ್ಕ. ನನ್ಗೆ ಎಷ್ಟು ನೋವಾಗಿದೆ ಗೊತ್ತಾ? ನನ್ಗೆ 3 ವರ್ಷದಿಂದ ಅಕ್ಕ, 1 2 3 ವರ್ಷದಿಂದ ನೋವಾದ್ರೆ ಹೋಗ್ಬಿಡು. ಅಂದ್ರೆ ಎಲ್ಗ ಹೋಗ್ಬಿಡ ನೋಡೋ, ನಿನ್ನಿಂದನೇ ಬೈಸ್ಕೋಬೇಕು. ಅವರು ಅನ್ನ ತಿನ್ನೋ ಬೈಲ್ ಕರೆಕ್ಟ್ ಆಗಿ ಮಾತಾಡ್ತಾವ್ರೆ ಅವರು. ಅಲ್ಲ ಕಣಪ್ಪ, ನೀವು ಅವಳಿಗೆ ಅವ್ರ ಅಕ್ಕನ ಹೆಸರೇನು ಹೇಳಕ್ ಕೇಳಪ್ಪ, ದಡ್ಡನ್ ಮಗ್ನೆ. ಫಸ್ಟ್ ಅವ್ರ ಅಕ್ಕನ ಹೆಸರೇನು ಕೇಳು. ಅಲ್ಲ, ನೀವೆಂತ ಗುಬಾಡ್ ಅಂತ ನನ್ಗೆ ಗೊತ್ತಾಯ್ತು. ಅವಳ ಜೊತೆ ಮಾತಾಡ್ಕೊಂಡು ನಂಗೆ ದಡ್ಡ ಗಿಡ್ಡ ಅಂತ ಅಂದ್ರೆ ಅಲ್ಲುಗಳು ಐತವೆ. ಅಯ್ಯೋ ದಡ್ಡನ್ ಮಗ್ನೆ, ನಿಮ್ಮ ಅಕ್ಕ ಅಂತ ಬರ್ತಾ ಇದೀರ. ನಿಮ್ಮ ಅಕ್ಕ ಯಾವ ಊರು? ನಿಮ್ಮ ಅಕ್ಕನ ಹೆಸರು ಏನ್ ಹೇಳೋ? ಗೂಬೆ ಅಂತ ಹೇಳೋ. ಹೇಳ್ತೀನಿ, ನಿಮ್ಮ ಅಕ್ಕನಿಗೂ ತಂಗಿಗೂ ಬಿಡಿಸ್ತೀನಿ, ಅದಿರ್ಲಿ. ಇವಾಗ ನೋಡು, ನನ್ಗೆ ಅವೆಲ್ಲ ಗೊತ್ತಿಲ್ಲ ಅಕ್ಕ, ನನ್ಗೆ ಅವೆಲ್ಲ ಗೊತ್ತಿಲ್ಲ ಅಕ್ಕ. ಇವಾಗ ನಾವಿಬ್ರು ಬ್ರೇಕಪ್ ಮಾಡ್ಕೋಬೇಕು ಅಷ್ಟೇ. ಅವ್ನು ಬಿಡಿ, ನಾನ್ ಏನೇನ್ ಕೊಡ್ಸಿದೀನೋ ಎಲ್ಲ ನನಗೆ ತಂದು ಕೊಟ್ಬಿಡಕ್ಕೆ ಹೇಳಿ. ಬದನೆಕಾಯಿ ನೀನ್ ಕೊಡ್ಸಿರೋದು ನನ್ಗೆ ಅವ್ನ ಜೊತೆ ಮಾತಾಡಕ್ ಇಷ್ಟ. ಏನ್ ಕೊಡ್ಸಿಲ್ಲ? ಕೆಲಸ ಕೇಳು, ಅರ್ಥ ಮಾಡ್ಕೋ. ನೋಡು, ನನಗೆ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ, ಆಯ್ತಾ? ಇಷ್ಟ ಇಲ್ದವ್ರು ಕಟ್ ಮಾಡು. ಈಗೆಲ್ಲ ಏನೇನ್ ಇಷ್ಟ ಏನು ಕಟ್ ಮಾಡ್ಬೇಕು? ನಾನು ಕೊಡ್ಸಿರೋದೆಲ್ಲ ಯಾಕೆ ಅಂತಾರೆ? ದೊಡ್ಡದಾಗಿ ಕೊಡ್ಸ್ಬಿಟ್ಟಿದ್ಯಾ ನೀನು. ತಾಜ್ ಮಹಲ್, ಕುತುಬ್ ಮಿನಾರು, ಮೈಸೂರು ಪ್ಯಾಲೇಸು ಎಲ್ಲ ಕೊಡ್ಸಿದ್ಯಾ. ವಾಪಸ್ ಕೊಟ್ಬಿಡ್ತೀನಿ ನಿನಗೆ. ಬಾ, ನಿನ್ನ ಮಕ್ಕೆ
ಕೊಡ್ಸಿರೋ ಕೀ ಚೈನ್ಗೆ ಕೊಡ್ಸಿದ್ದಂತಾನೆ ನೀನೇನು ಕುಟ್ಕೋಸಿ ನೀನೇನು ಕೊಡ್ಸಿಲ್ಲ ಕುತ್ಕೋ ಆಯ್ತಾ ಜಾಸ್ತಿ ಆಡ್ಬೇಡ. ಓವರ್ ಆಯ್ತೈತೆ ಮಾತು ಹೇಳ್ತಾ ಇದ್ದೀನಿ ಕೇಳು ರೇಖಾ. ನಿನಗೆ ಸರಿಗಿರಲ್ಲ ಆಮೇಲೆ ನಿನಗೂ ನಿಮ್ಮ ಅಕ್ಕನಿಗೂ ಅದೇ. ಏನ್ ಮಾಡ್ಬಿಟ್ಯಾ? ಏನ್ ಮಾಡ್ತೀಯ ಹೇಳು? ಹಂಗೆ ಒಂದ್ಸರಿ ಎಲ್ಲಿ ನಿಮ್ಮ ಅಕ್ಕನ ಸದ್ದೇ ಇಲ್ವಲ್ಲ? ನಮ್ಮ ಬಾಬನ್ ಕರ್ಕೊಬರಕ್ ಹೋಗಿದಾರೇನೋ ಅವರು. ಕಟ್ಟೆ ಮಾಡ್ಬಿಟ್ಟು ಅವ್ರ ಅಕ್ಕ. ಹಲೋ ಅಕ್ಕ ಮಾತಾಡಿ ಅಕ್ಕ, ನನ್ಗೆ ಆಗ್ತಾ ಇಲ್ಲ ಅಕ್ಕ. ಅವ್ನ್ಗೆ ಹೇಳ್ಬಿಡಿ ಅಕ್ಕ ಬ್ರೇಕಪ್ ಮಾಡಕ್ಕಿಲ್ಲ ಅಂದ್ರೆ. ನನ್ಗೆ ಆಗ್ತಾ ಇಲ್ಲ ಅಕ್ಕ, ಪ್ಲೀಸ್ ಅರ್ಥ ಮಾಡ್ಕೊಂಡು. ನನಗೆ ಟೈಮ್ ಇಲ್ಲ, ಮುಚ್ಕೊಂಡು ನೀನ್ ಯಾರು ಅಂತ ಟೈಮ್ ಅಕ್ಕ, ನಾನು ಎಷ್ಟು ಟೈಮ್ ಇಂದ ಕಾಡ್ತೀನಿ ಗೊತ್ತಾ ಅವ್ನ್ಗೆ. ನನ್ ಇರೋ ಬರೋ ಲೈಫ್ ಟೈಮ್ ಎಲ್ಲ ಅವ್ನ್ಗೆ ಆಮೇಲೆ ನನ್ನ ಕೈಲಿ ಗೊತ್ತಲ್ಲ ಅಷ್ಟೆಂತ ಟೈಮ್ ಬರುತ್ತೆ ಅಂತ. ಪರವಾಗಿಲ್ಲ ಅಕ್ಕ, ಬೈದ್ಬಿಡಿ. ಅವ್ನ್ಕಿಂತ ಕೆಟ್ಟಾಗೆ ಬೈದ್ರಿ. ಅವನೇ ನನ್ಗೆ ಬೈದಂಗೇನ್ ಬಿಟ್ಟಿಲ್ಲ, ಎಲ್ಲಾನು ಬೈದ್ಬಿಟ್ಟವನೇ ಅವನು. ಅಕ್ಕ ಅಕ್ಕ ಅಂತ ಬಿಡ್ಕತ್ತಿದ್ಯಲ್ಲ, ನನ್ ಯಾರು, ನನ್ನ ಹೆಸರು ಏನು, ನನ್ನ ಊರು ಯಾವ್ದು ಅಂತ ಗೊತ್ತ ಅಕ್ಕ? ಅವ್ನಿಗೆ ಹೇಳಿ ಅಕ್ಕ, ನೀವು ಮಾತಾಡೋ. ನೀನು ಇವಾಗ ಯಾಕೋ ಸೈಲೆಂಟ್ ಆಗ್ಬಿಟ್ಟಿದ್ಯಾ? ನಮ್ಮ ಅಕ್ಕ ಬಂದ ತಕ್ಷಣ ಹುಡುಕ್ತಿದ್ದಲ್ಲ ನಿಮ್ಮ ಅಕ್ಕ ಹೇಳಿ ಅಂತ. ನೀನ್ ಮಾತಾಡು, ಅವನೇನ್ ಮಾತಾಡು ಅಂತ. ಪೂಜಕ್ಕ ಹಿಂಗೆಲ್ಲ ಮಾತಾಡ್ಬೇಡಿ ಅಕ್ಕ. ಅವ್ನಿಗೆ ಹೋಗಿರಿ ಅಂದ್ರೆ ನೀವು ನನಗ್ ಬಾಯ್ತಿದ್ದೀರಲ್ಲ ಅಕ್ಕ, ಯಾಕಕ್ಕ ಹಿಂಗ್ ಮಾಡ್ತೀರಾ? ನೀನ್ ಮಾತಾಡೋ. ಇವಾಗ ಏನೋ ದೊಡ್ಡದಾಗ ಹೇಳ್ತಿದ್ದಲ್ವಾ ಇವಾಗ. ತಡ್ಕೋ ನಿನಗೂ ನಿಮ್ಮ ಅಕ್ಕಂಗೂ ಪೂಜೆ ಮಾಡ್ತೀನಿ ಅಕ್ಕ. ಹೇಳಿ ಅಕ್ಕ ಅವ್ನಿಗೆ ಏನಾರ ನೀವು. ಆಯ್ತು, ಇವಾಗ ಎಲ್ಲಿ ಬಿಸ್ತೈತಿದ್ಯಾ ಅದ್ನಾರ ಹೇಳು, ಎಲ್ಲಿದ್ಯಾ? ನೀವಿಬ್ರು ಬಾಯಿ ಮುಚ್ಚಿ ಒಂದ್ ನಿಮಿಷ. ನನಗೆ ಇಲ್ಲಿ ನಿಮ್ಮಿಬ್ರು ಕತೆ ಕೇಳಕ್ಕಾಗಲ್ಲ, ನನ್ನ ಕೆಲ್ಸಗಳೈತೆ ಮಾಡಕ್ಕೆ. ಇಲ್ಲ ಅಂತಂದ್ರೆ ಕತೆ ನಾನು ನಿನ್ ಪ್ರೀತಿ ಮಾಡಿದ್ದೆ ಕತೆನ ಹಂಗಾರ ನಾನು. ಇನ್ನೇನು ವ್ಯತೆ ಅದು ಕತೆ ಅಲ್ಲ. ಬಾಯಿ ಮುಚ್ಚು. ನನಗೆ ನೀನು ಫೋನ್ ಮಾಡಬೇಡ, ನಿನಗೆ ನಾನು ಮಾಡಲ್ಲ. ನನಗೆ ನೀನು ಮೆಸೇಜ್ ಮಾಡಬೇಡ, ನಿನಗೆ ನಾನು ಮಾಡಲ್ಲ. ಅಷ್ಟೇ. ಸಾಕ್ಷಿಗೆ ನಿಮ್ಮ ಅಕ್ಕನ ಕೋಳಿ ಪುಕ್ಕನ ಹೇಳೋದು ನೀನೇನೋ ಹೇಳೋದು. ನೀನ್ ಬಾಯಿ ಮುಚ್ಚು ಆಯ್ತಾ? ನನ್ ಕೊಟ್ಟಿರೋ ಗಿಫ್ಟ್ ಎಲ್ಲ ನನ್ ತಂದ್ಕೊಡು. ಇವತ್ತೇ ಲಾಸ್ಟ್. ನಿನ್ ನಂಬರ್ ಕೊಡಲ್ಲ, ನಿನ್ ಮುಖನೇ ನಾನು ಬ್ಲಾಕ್ ಮಾಡಿ ಹಾಕ್ತೀನಿ. ನೀನ್ ಏನ್ ಮಾಡಕತ್ತೆ ಹಾಕೋ. ನಿಮ್ಮ ಅಕ್ಕ ಹೇಳ್ಬಿಡಿ ಅಕ್ಕ ನೀವು ಅವ್ನ್ಗೆ. ಇನ್ನೊಂದ್ಸಲ ನನಗೆ ಕಾಲ್ ಮಾಡ್ಬಾರ್ದು, ಮೆಸೇಜ್ ಮಾಡ್ಬಾರ್ದು, ಏನು ಮಾಡ್ಬಾರ್ದು ಅಂತ. ಯಾವ ನಿಮ್ ಹುಡುಗನ ಹೆಸರೇನೆ? ರವಿ ಅಕ್ಕ. ಅವ್ನ ಹೆಸರು ಬೇರೆ ಕೇಳಿ. ಏನ್ ದೊಡ್ಡ ಸಾಧನೆ ಮಾಡೋನೆ ಅಂತ ಅವ್ನು. ಏಯ್ ಜಾಸ್ತಿ ಮಾತಾಡ್ತಿದ್ದೆ ಹೇಳ್ತಾ ಇದೀನಿ. ನಿನ್ಗೂ ನಿಮ್ಮ ಅಕ್ಕನ್ಗೂ ಅಲ್ಲುದ್ರಿಸ್ಬಿಡ್ತೀನಿ. ಹಲೋ ಲೇ, ನಿನ್ ಹೆಸರೇನೆ ನೆನ್ಪೈತಿಯಲ್ಲ? ನಿಮ್ ಇಬ್ರು ಜನ ನಿನ್ ಹೆಸರು ಮರ್ತೋಗ್ಬಿಟ್ಟಿದೀನಿ ಕಣೆ ನಾನು. ಅಕ್ಕ ನಂದು ರೇಖಾ ಅಕ್ಕ. ಮಾಡಕ್ಕೇನ್ ಕೆಲ್ಸ ಇಲ್ಲ ಅನ್ಸುತ್ತೆ. ಆಯ್ತು ಮಾತಾಡ್ತೇರಿ, ಒಂದ್ 10 ನಿಮಿಷ ಮಾಡ್ತೀನಿ. ಏನ್ ಬದ್ನೆಕಾಯಿ ನೀವೇನು ಮಾಡೋದು ಬೇಡ. ನಾನು ಹೇಳ್ತಾ ಇದೀನಿ, ಇನ್ನೊಂದ್ಸಲ ನನ್ನ ಫೋನ್ಗೇನು ಬಂತು ಅಂದ್ರೆ ಇಬ್ರಿಗೂ ಸರಿಗಿರೋದಿಲ್ಲ. ಒಂದ್ ನಿಮಿಷ. ಏನು ನಿಮ್ಮ ಅಕ್ಕನ್ ಬದ್ನೆಕಾಯಿ ಗಿದ್ನೆಕಾಯಿ ಅಂತ ಅಂದ್ರೆ ಸರ್ಕಾರಿ ಅಂಗಡಿ ಇಟ್ಕೊಂಡಿದ್ಯಾ ನೀನು? ನಿಮ್ಮ ಅಕ್ಕ ತಂಗಿರು ಇಟ್ಕೊಂಡಿರೋದು ನಾನಲ್ಲ. ಮಡಿಗೆ ಫೋನು, ನನ್ನ ಕೆಲ್ಸಗಳೈತೆ. ಈಗ ಭಯ ಉಟ್ಬಿಡ್ತು. ನಮ್ಮ ಅಕ್ಕನ್ ಕರ್ಸ್ಬಿಟ್ನಲ್ಲ, ಭಯ ಬಂದ್ಬಿಡ್ತೀವಿ ಅವ್ನಿಗೆ. ದೊಡ್ಡ ನಿಮ್ಮ ಅಕ್ಕ ಲಾಗ್ಲಬಾಗ್ ದಾಸು. ಇಡು ಫೋನ್. ಸುಮ್ನೆ ಹೋಗ್ರಿ, ಪಾಪ ಹುಡುಗ ಅಂತ ಸುಮ್ನೆ ಆಗ್ತಾವಳೆ ಅವಳು. ಅಕ್ಕ ನೀವು ಅವೆಲ್ಲ ತಲೆ ಕೆಟ್ಕೊಬಿಡಿ ಅಕ್ಕ. ನಾನು ಇದ್ದೀನಿ. ಅಕ್ಕ ಏನ್ ಮಾತಾಡ್ತೀರಾ ಮಾತಾಡಿ ಅಕ್ಕ. ಕಟ್ ಮಾಡಿ 3 ತಿಂಗಳಾಯ್ತು ನಿಮ್ಮ ಅಕ್ಕ. ಈಗ ಇವ್ರ ನಂಬರ್ ಯಾರು ಕೊಟ್ಟರು? ಅವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕ್ಸೋಣ ಬನ್ನಿ. ಹಲೋ ನಮಸ್ಕಾರ. ನಿಂಗೇಗೌಡ್ರಿಗೆ ನಮಸ್ಕಾರ ಸರ್. RJ ಸುನಿಲ್ ಅಂತ ಈ ಕಡೆಯಿಂದ. ಹೇಳಿ ಸರ್. ಯಾರ ನಂಬರ್ ಕಳಿಸಿದ್ರಿ? ಪೂಜಾ ಅಂತ. ಓಕೆ, ಏನಾಗಬೇಕು ನಿಮಗೆ? ನಮ್ಮ ವೈಫ್ನವರ ಫ್ರೆಂಡು ಅಕ್ಕ. ಓಕೆ, ಈಗ ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ. ಸರಿ. ಕಷ್ಟೊತ್ತಿನ ಮಾಡ್ತಾ ಬಿಸಿ. ನನ್ ತಂಗಿ ಜೊತೆ ಮಾತಾಡ್ತಾ ಇದ್ದೇಣ. ಕಷ್ಟೇತನ? ಇಲ್ಲ ಅಲ್ದ ಹತ್ರ ಇದ್ದಾಗ ಫುಲ್ ಫ್ರೀಯಾಗಿದ್ದೀರಾ ಅನ್ಸುತ್ತೆ ಇಬ್ರುವೆ. ಏನ್ ಫ್ರೀ ಕೆಟ್ಟ ಕಡಿತಿದ್ಯಾ? ಯಾರು ರೇಖಾ ಅಂತ ಮಾಡಿದ್ರು ಕಣೆ. ಏನಂದ್ರು? ಏನು ಒಂದೇ ಚೆನ್ನಾಗಿದ್ಯಾ ಅಕ್ಕ, ಬಕ್ಕ ಊರ್ ಕಡೆ ಹೆಂಗ್ರು ಬರ್ತೀನಿ ನಾವು ಅಂದೆ. ನಮ್ ರಿಲೇಟಿವ್. ಯಾವ ಊರವ್ರಂತೆ? ಊರ ಹೆಸರೇ ಹೇಳ್ತಾ ಇಲ್ಲ. ಕಮ್ಮಿ ಇಲ್ದಂಗೆ ರೈಲ್ ಬಿಡು ಅಂದ್ರೆ ಸಖತ್ತಾಗಿ ಬಿಡ್ತಾರೆ ಬಿಡಿರು. ಏನೇ ಅಲ್ಲಿ ನಿಮ್ಮ ಅಕ್ಕ ಕೋಳಿ ಪುಕ್ಕ ಅಂತ ಅವನೇ ಕಣೆ. ನನ್ನೇ ಇಲ್ಲಿ ಕೋಳಿ ಪಾರ ಇಟ್ಟವ್ರಲ್ಲ, ಅದಕ್ಕೆ ಕೋಳಿ ಪುಕ್ಕ ಆದ ತಕ್ಷಣ ಕೆದ್ರು ಬಿಡ್ತು ರೆಕ್ಕೆಗಳೆಲ್ಲ. ರೇಖಾ ಯಾರೇ ಅವರು? ನಮ್ಮ ಅಣ್ಣನ್ ಕೊಡಿ, ನಮ್ಮ ಅಣ್ಣ ಹೇಳುತ್ತೆ ಯಾರು ಅಂತ. ಹೇಳ್ತೀವಿ ಒಂಚೂರು. ರೇಖಾನು ಮಾತಾಡ್ಬಿಡ್ತಾಳ. ಇರಿ ರೇಖಾ, ನೀವು ಮಾತಾಡ್ಬೇಡಿ. ನಮ್ಮ ಅಣ್ಣನ್ ಕೇಳ್ಕೊಡಿ, ನೀವು ಮಾತಾಡ್ಬೇಡಿ. ಅಕ್ಕ ಕೋಳಿ ಪುಕ್ಕ ಅಂದ್ಬಿಟ್ಟು ಇವಾಗ ಮಾತಾಡಕ್ ಬಂದವ್ರೆ ನನ್ ಜೊತೆ. ಅಲ್ಲ ನಿಮ್ಮ ಅಣ್ಣ ಸೀಮೆ ಸುಣ್ಣ ಕೊಡ್ತೀನಿ ಎಲ್ಲಾರ್ಗು. ಅವ್ಳು ಯಾವಾಗಲೂ ರೇಖಾ, ಆ ರೇಖಾ ಬಂದ್ರೆ ಅಲ್ಲೆಲ್ಲ ಉದ್ರೈತವಂತೇನ್ರಿ. ಯಾವಾಗಲೂ ರೇಖಾ. ರೇಖಾ ಏನು ಅಲ್ಲಿ ನೋಡಲಿ, ಅಲ್ಲಿ ಉದ್ರೈತವಂತೆ ನಿನಗೆ. ಬಯಸ್ಕೊತಾ ಇರೋದು ನಾನು. ನಿಮ್ಮ ಅಕ್ಕ ಡಬಲ್ ಆಕ್ಟಿಂಗ್ ಮಾಡ್ತಾವ್ರೆ ಇಲ್ಲಿ. ಅವಾಗ ನೋಡಿದ್ರೆ ಊಟಕ್ಕೆ ಕರೆದಂತೆ ನೀನು. ನೋಡಿ ಹೇಳ್ತವ್ರೆ. ನನ್ಗ ಒಬ್ಳೆ ತಂಗಿರೋಳು. ಪೇಪರ್ ಹಾಕ್ಸಿ ಹಂಗ ಅನ್ಬಿಟ್ಟು. ನೀನ್ ಅವ್ರ ಜೊತೆ ಸೇರ್ಕ ಆಟ ಆಡ್ತಿದ್ಯಾ? ಅಣ್ಣನ್ ಕೊಡು ಫೋನ. ಇದ್ಯಾಕೆ ಭಯ ಆಗ್ಬಿಟ್ಟೈತ ನಮ್ ತಾವ ಮಾತಾಡಕ್ ನಿಮ್ಗೆ? ಭಯ? ನಾನು ಯಾರಿಗೂ ಭಯನೇ ಪಡಲ್ಲ. ಫಸ್ಟ್ ಆಫ್ ಆಲ್ ಯಾರು ಅಂತ ಗೊತ್ತಾಗ್ಬಿಟ್ರೆ ನೀಟಾಗಿ ಮಾತಾಡ್ತೀನಿ. ಭಯ ಅಂತೂ ಏನಿಲ್ಲ. ರೇಖಾ
ಹೇಳಿ. ನಿಮ್ಮ ಅಕ್ಕನ ದಸಾವತಾರ ನೋಡಿಲಿ. ನೋಡ್ತಾ ಇದ್ದೀನಿ, ನನ್ಗೂ ಶಾಕ್ ಆಗೋಯ್ತು ನಮ್ಮ ಅಕ್ಕ ಹಿಂಗೆಲ್ಲ ರಿಯಾಕ್ಟ್ ಮಾಡ್ತಾಳ ಅಂತ. ಅಣ್ಣ ಅವಳಿಗೆ ಕೆಲಸನ ಜಾಸ್ತಿ ಕೊಡಿ, ಅವಳಿಗೆ ಕೆಲಸ ಕಡಿಮೆ ಆಗ್ತೈತಿ ಅವಳಿಗೆ. ನನ್ ಕೆಲಸ ನಾನು ಮಾಡ್ತಾ ಇದೀನಿ, ನೀನ್ ಹೇಳ್ಬೇಡ. ಅಲ್ಲಿ ಮಾತಾಡೋ ನೀನ್ ನಂದು ಉದ್ರಿಸ್ಬಿಡ್ತೀನಿ ಸುಮ್ಮ ಮುಚ್ಕೊಂಡು ಎಷ್ಟೇ ಗೂಬೆ ತಂದು ನೆಟ್ವರ್ಕ್ ಮಾತಾಡಲಿ. ಪೂಜಾ ಅವ್ರೆ, ಟೈಮ್ ಪಾಸ್ ಮಾಡ್ತಾರೆ. ಪೂಜಾ ಮರ್ಯಾದೆ ಕೊಟ್ರೆ ಗೆದ್ದೈತಿಯ, ಪೂಜೆ ಇದೆ ಅಂದ್ರೆ ಅದು ಉದ್ರಿಸ್ಬಿಡ್ತೀನಿ. ಹಂಗ ಅನ್ಕೊಂಡ್ ಬಳೆ ಕಟ್ಕೊಂಡಿಲ್ಲ ಕೈಗೆ. ನಾನು ಸರಿಯಾಗಿ ಮಾತಾಡ್ಬೇಕು. ಯಾಕೆ ಮಾತು ಎಲ್ಲೆಲ್ಲೋ ಹೋಯ್ತೈತಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಅನ್ಕೊಂಡು. ಮನುಷ್ಯ ಪೂಜಾ ಅಂದ್ರೆ ಪೂಜಾ ಅಂತಾನೆ ಅನ್ನೋದು. ಮತ್ತೆ POOJA ಪೂಜಾನೆ, ಇನ್ನೇನ್ ಮತ್ತೆ? ಆ ಸ್ಪೆಲ್ಲಿಂಗ್ ನನಗೂ ಗೊತ್ತು, ನನ್ ಸ್ಪೆಲ್ಲಿಂಗ್ ಏನು ಅಂತ ಬೇಡ, ಓನ್ಲಿ ಪೂಜಾ ಸಾಕು. ಪೂಜಾ ಅಂತಾನೆ ಅನ್ನೋದು. ಏನ್ ಇವಾಗ ಅಲ್ಲಿ ಉದ್ರೋಗುತ್ತೆ. ಯಾರ್ದು? ನೋಡಿ ಅಕ್ಕ, ನನ್ನ ಹತ್ರ ಹಿಂಗೆ ಮಾತಾಡ್ತಾನೆ ಅಕ್ಕ. ಇನ್ನು ನೋಡಿ ನನ್ನ ಮಾತು ಇನ್ನು ನೀವು ಕೇಳಿಲ್ಲ. ನಾನು ಹೇಳ್ತಾನೆ ನಮ್ಮ ಅಕ್ಕ ಸರಿ ಇಲ್ಲ ಅಂತ. ಮುಚ್ಕೊಂಡ್ ರೇಖಾ ನೋಡಿ ಇಟ್ಬಿಟ್ರೆ ಗೆದ್ದೈತಿ ನೋಡು. ಪೂಜಾ, ನಮ್ಮ ಹುಡುಗಿಗೆ ಏನಾರು ಮಾತ್ಕೆ ತಡೆದ್ರೆ ಚೆನ್ನಾಗಿರೋದಿಲ್ಲ, ದವಡೆಯಲ್ಲೇ ಇರೋದಿಲ್ಲ. ನೀನ್ ನನ್ಗೆ ಜೋಡೆಯಲ್ಲಿ ಇರ್ಲಿ, ನಿನ್ ನಾಲ್ಗೆನೆ ಇರೋದಿಲ್ಲ. ನಾನು ಎಲ್ಲಾದ್ರೂ ಕಟ್ಟಿಸ್ಕೋಬಹುದು, ನಿನ್ ನಾಲ್ಗೆನೆ ಇರೋದಿಲ್ಲ. ಆಮೇಲೆ ಏನ್ ಮಾಡ್ತೀಯ? ಈ ತರ ಬೈತಿ ಅಂತ ಅನ್ಕೊಂಡಿರಲ್ಲ ಕಕ್ಕ ನಾನು. ಅಣ್ಣ ನೀವು ಅವ್ರ ಜೊತೆ ಸೇರ್ಕೊಂಡು ಆಡ್ತಿದ್ರ, ಅವ್ರು ಯಾರು ಅಂತ ಹೇಳಿ ಅಂತ ಹೇಳ. ಇಷ್ಟೊತ್ತು ಆವಾಗಲೇ ಕಣ್ಣಿಡೆ ಕೈ ಕೆಲ ಇವ್ರದ್ದು ಯಾರೋ ಹೊರಟಿದ್ರ ಇವ್ರು ನೆಟ್ ಅಂದ್ಮೇಲೆ ನೀವು ಯಾರು ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸಿ. ಗದ್ದೆ ತಾವು ನಾನು ಗಡ್ಡೆ ಕುಯ್ತಾನೆ ಕಕ್ಕ. ಗಡೆ ತಂದಿದ್ರೆ ವಿಡಿಯೋ ಕಾಲ್ ಇಷ್ಟು ದಿನ ಬರ್ತಿರ್ಲಿಲ್ವಾ? ನಿಂಗೆ ಗೌಡ್ರೆ ಸರ್ ಹೇಳಿ. ನೀವ್ ಹೇಳಿದ್ರೆ ನಿಮ್ ಹೆಂಡತಿ ತಾಳಿ ಮೇಲಾಣೆ. ಹೇಳಿಸ್ಲಿ ಇವಾಗ, ಹೇಳಿಸ್ಲಿ ನೀವ್ ಹೇಳ್ತಾದ್ರೆ ನನ್ ಮೇಲೆ ಹಣೆಗಳ. ನೋಡೋಣ, ತಾಳಿ ಭಾಗ್ಯನೋ ಅಥವಾ ತಂಗಿ ಭಾಗ್ಯನೋ ಅಂತ ಇವತ್ತು. ತಂಗಿ ಭಾಗ್ಯನೋ ಅಣ್ಣ, ತಂಗಿ ಭಾಗ್ಯನೋ ತಾಯಿ ಭಾಗ್ಯನೋ ಈಗ ಇರೋದು. ತಾಳಿ ಭಾಗ್ಯನೂ ಚೆನ್ನಾಗಿರ್ಲಿ, ತಂಗಿ ಭಾಗ್ಯನೂ ಚೆನ್ನಾಗಿರ್ಲಿ. ಆಕ್ಚುಲಿ ಪೂಜಾ ಅವರೇ, ನಿಮ್ ಜೊತೆ ಮಾತಾಡ್ತಿರೋ ನನ್ನ ಹೆಸರು RJ ಸುನಿಲ್ ಅಂತ. ಆಹಾ, ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಅಯ್ಯೋ ಶ್ರದ್ಧೆ ಇಲ್ಲ. ನಾಲ್ಗೆ ಕಟ್ ಮಾಡ್ಬಿಡ್ತಾನೆ ನಿಮ್ದ. ಈ ತರ ಎಲ್ಲ ಹೊಸ ಮಾಡ್ತೀರ ಅಂತ ಗೊತ್ತಿರ್ಲಿಲ್ಲ ನಿಮ್ಗೆ. ಇರ್ಲಿ 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 ಬಿಡಿ, ಚೆನ್ನಾಗಿ ಮಾತಾಡಿದ್ರೆ. ನಮ್ಮ ಜೊತೆ ಕಾವ್ಯ ಅಂತಾನು ನಾವಿಬ್ರು ಸೇರಿ ನಿಮ್ಗೆ ಒಂದು ಟ್ರ್ಯಾಪ್ ಮಾಡಿದ್ದು, ಬಕ್ರ ಮಾಡಿದ್ದು. ಹೌದಾ? ಇಬ್ರಿಗೂ ಸಾರಿ. ಪರವಾಗಿಲ್ಲ. ಎಸ್ ಕಾವ್ಯ, ಹೆಂಗಿತ್ತು? ಸಕ್ಕತ್ತಾಗಿತ್ತು. ನಿಮ್ಗೆ ಜಾಸ್ತಿ ನಾನು ಬೈಸ್ಕೊಂಡ್ಬಿಟ್ಟೆ ಅಲ್ವಾ? ಹಂಗೆ ಒಂದೊಂದ್ಸಲ ಯಾರಿಗೆ ಎಷ್ಟು ಆಫರ್ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಬಟ್ ನೈಸ್, ಇಟ್ಸ್ ಗುಡ್ ಆಕ್ಚುಲಿ. ನಾನಂತೂ ಅಪ್ಪ ನಂಗೆ ನಗು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.